ಅಣ್ಣ ಬಂದ ಅಣ್ಣ ಬಂದ. ಅಣ್ಣ ಅಂದರೆ ನಮ್ಮಣ್ಣ ಅಲ್ಲ. ಆ ಸಾಂಬಾರು ಸಹ ರೆಡಿ ಆಯಿತು. ಆ ಸಾಂಬಾರು ರೆಡಿ ಆಗ್ತಿದ್ದಂಗೆ ಅವ್ರ ಅಮ್ಮನ ಹತ್ರ ಬೈಯಿಸ್ಕೊಂಡು ಮೊದಲು ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಡೋಣ ಅಂತ ಬಂದೆ. ತುಂಬ ಗ್ರೇಟ್ ಹೆಣ್ಮಕ್ಳು, ತುಂಬ ದುಡ್ಡು ನುಂಗ್ಬಿಟ್ಟಿದ್ದಾನೆ ಈ ಬೆಕ್ಕಣ್ಣ. ಎಲ್ರಿಗೂ ನಮಸ್ಕಾರ. ನೆನ್ನೆ ನೋಡಿದ್ರಿ, ನವೋದಯ ಎಕ್ಸಾಮ್ ಬರ್ಸೋದಕ್ಕೆ ನಮ್ಮ ಜಾಣೆ ಮಗಳನ್ನ ಕರ್ಕೊಂಡು ಹೋಗಿದ್ವಿ. ಆ ನವೋದಯ ಎಕ್ಸಾಮ್ ಬರೆದು ಅಲ್ಲಿಂದ ಮನೆಗೆ ಬಂದಮೇಲೆ ಏನಾಯಿತು ಅಂತ ಈ ವ್ಲಾಗು. ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ನಮ್ಮ ಶ್ರೀಮತಿಯವರು ಕಾಫಿ ಮಾಡ್ತಿದ್ದಾರೆ ನೋಡಿ. ಇವಾಗ ಯಾಕೆ ಬರ್ತಿದ್ದಂಗೆ ಕಾಫಿ ಮಾಡ್ತಿದ್ದಾರೆ ಅಂದರೆ, ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಯಾರು ಅಂದರೆ, ಅಣ್ಣ ಬಂದ ಅಣ್ಣ ಬಂದ. ಅಣ್ಣ ಅಂದರೆ ನಮ್ಮಣ್ಣ ಅಲ್ಲ, ನಮ್ಮ ಶ್ರೀಮತಿಯವರ ಅಣ್ಣ, ಅಂದರೆ ಜಾಣೆಯವರ ಕೃಷ್ಣ ಮಾಮ. ಅವನು ನಾಳೆ ಬರಬೇಕಿತ್ತು ಸಂಡೇ, ಆದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅವ್ರಿಗೆ ರಜೆ ಇತ್ತಂತೆ ಸ್ಕೂಲಲ್ಲಿ. ಹಾಗಾಗಿ ಇವತ್ತೇ ಬಂದಿದ್ದಾರೆ. ಅತಿಥಿಗಳು ಬಂದಮೇಲೆ ಅತಿಥಿ ಸತ್ಕಾರ ಮಾಡಬೇಕಲ್ವಾ, ಅದಕ್ಕೆ ನಮ್ಮ ಶ್ರೀಮತಿಯವರು ಬರ್ತಿದ್ದಂಗೆ ಕಾಫಿ ಕಾಸ್ಕೊಟ್ರು. ಆಮೇಲೆ ಇಲ್ಲಿ ನೋಡಿ, ಮಿಕ್ಸ್ ಶಾವಿಗೆ ಪಾಯಸ, ಅದ್ರ ರೆಡಿ ಮಿಕ್ಸ್ ಬರುತ್ತೆ ನಂದಿನಿ ಅವ್ರದ್ದು, ಅದನ್ನು ತಂದಿದ್ದೀವಿ. ಇವ್ನು ಬರ್ತಾನೆ ಅಂತ ಗೊತ್ತಿತ್ತಲ್ಲ ಹೇಗೂ, ಅದಕ್ಕೆ ಬರಬೇಕಾದ್ರೆ ಮಧುಗಿರಿಯಿಂದನೇ ತೊಗೊಂಡು ಬಂದ್ವಿ. ಅದಕ್ಕೆ ಬಿಸಿನೀರು ಕಾಸಕ್ಕೆ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಕೃಷ್ಣ ಮಾಮ ಒಂದಿನ ಇರೋ ಆಗಿದ್ದರೆ ಏನಾದರೂ ಬೇರೆ ಮಾಡ್ಬೋದಿತ್ತು, ಅಥವಾ ನಾವು ನವೋದಯ ಎಕ್ಸಾಮ್ ಬರ್ಸೋದಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದಿದ್ರೆ ನಮ್ಮ ಶ್ರೀಮತಿಯವರು ಬೇರೆ ಏನಾದರೂ ಒಬ್ಬಟ್ಟು ಈ ಥರ ಏನಾದರೂ ಬೇರೆ ಸ್ವೀಟ್ ಮಾಡ್ತಾಯಿದ್ರು. ನಮಗೂ ಟೈಮ್ ಇಲ್ಲ, ಅದೆಲ್ಲ ನವೋದಯ ಎಕ್ಸಾಮ್ ಮುಗಿಸ್ಕೊಂಡು ಬರೆಸ್ಕೊಂಡು ಇಲ್ಲಿಗೆ ಬಂದ್ವಲ್ಲ ಮನೆಗೆ. ಬರ್ತಿದ್ದಂಗೆ ಅವರು ಬರ್ತೀವಿ ಅಂತ ಬಂದರು. ಟೈಮ್ ಇಲ್ಲ, ಅರ್ಜೆಂಟಲ್ಲಿ ಆಗೋದು ಇದೆ. ಅದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ರೆಡಿ ಮಿಕ್ಸ್ ಪಾಯಸ ಇರುತ್ತೆ, ಏನಿಲ್ಲ ಅದಕ್ಕೆ ಬೇರೆ ಏನೂ ಹಾಕೋಂಗಿಲ್ಲ. ಹಾಲು, ಡ್ರೈ ಫ್ರೂಟ್ಸು, ತುಪ್ಪ ಏನೂ ಹಾಕೋಂಗಿಲ್ಲ, ಎಲ್ಲ ಮಿಕ್ಸ್ ಅದರಲ್ಲೇ ಇರುತ್ತೆ. ಬಿಸಿನೀರು ಕುದೀತಿದ್ದಂಗೆ ಅದರೊಳಗೆ ಹಾಕ್ಬಿಟ್ಟು ಈ ರೆಡಿ ಮಿಕ್ಸ್ನ ಒಂದು 5 ನಿಮಿಷ 10 ನಿಮಿಷ ಕುದಿಸ್ಬಿಟ್ರೆ ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ. ಇದು ಟೇಸ್ಟ್ ಇತ್ತು ಚೆನ್ನಾಗಿನ, ಆದರೆ ಶಾವಿಗೆ ಸ್ವಲ್ಪ ತೀರಾ ಸಣ್ಣ ಅನ್ನಿಸ್ತು. ನಾವು ಮಾಡೋ ಶಾವಿಗೆ ಪಾಯಸದಲ್ಲಿ ಅದು ಶಾವಿಗೆ ದಪ್ಪ ಇರುತ್ತಲ್ವ, ಅದು ಚೆನ್ನಾಗಿರುತ್ತೆ ಪಾಯಸ ತಿನ್ನಬೇಕಾದ್ರೆ. ಇದೊಂಥರ ತೀರಾ ಸಣ್ಣ ಇದ್ಬಿಡ್ತು, ಒಂದು ದಾರದ ಎಳೆ ಇರುತ್ತಲ್ಲ ಅಷ್ಟು ಚಿಕ್ಕದಾಗಿತ್ತು ಇದು ಶಾವಿಗೆ. ಅದೊಂದು ಬಿಟ್ಟರೆ ಟೇಸ್ಟ್ ಎಲ್ಲ ಸೂಪರಾಗಿತ್ತು. ಆಮೇಲೆ ಪಾಯಸ ಮಾಡ್ತಾನೆ ಇನ್ನೊಂದು ಕಡೆ ನಮ್ಮ ಶ್ರೀಮತಿಯವರು ಸಾಂಬಾರಿಗೂ ಇಟ್ಟಿದ್ರು, ಮಸ್ಸೊಪ್ಪು ಸಾಂಬಾರು ಮಾಡೋದಕ್ಕೆ. ಆ ಸಾಂಬಾರು ಸಹ ರೆಡಿ ಆಯಿತು. ಆ ಸಾಂಬಾರು ರೆಡಿ ಆಗ್ತಿದ್ದಂಗೆ ಜೊತೆಗೆ ಒಂಚೂರು ಬೋಂಡ ಮಾಡಬೇಕು, ಮೆಣಸಿಕಾಯಿ ತಂದಿದ್ವಿ, ಬಜ್ಜಿ ಮಾಡೋದು ಬೋಂಡದ ಮೆಣಸಿಕಾಯಿ. ಸರಿ, ಅದನ್ನು ಮಾಡಿಬಿಡೋಣ ಅಂತ ನಮ್ಮ ಶ್ರೀಮತಿಯವರು ಕಡಲೆ ಹಿಟ್ಟೆಲ್ಲ ಹಸಿಟ್ಟೆಲ್ಲ ಜಲ್ಡೆ ಇಟ್ಕೊತಾಯಿದ್ರು. ನಮ್ಮ ಜಾಣೆ ಮಗಳಿಗೆ ಬೋಂಡದ ಮೆಣಸಿಕಾಯಿ ತೊಗೊಬಾ ತರಕಾರಿ ಬುಟ್ಟಿಲಿ ಅಂದರೆ, ಅವಳು ಬೋಂಡದ ಮೆಣಸಿಕಾಯಿ ಜೊತೆ ಈ ವಾಂಗಿಬಾತ್ ಬದನೆಕಾಯಿ ಇರುತ್ತಲ್ಲ ಅದನ್ನು ತೊಗೊಬಂದಿಲ್ದು 2. ಆಮೇಲೆ ನಾನು ಜರಡಿ ಹಿಡಿತೀನಿ ಹಸಿಟ್ಟು ಅಂತ ಹೇಳ್ಬಿಟ್ಟು ಬಂದು ಅವ್ರ ಅಮ್ಮನ ಹತ್ರ ಬೈಯಿಸ್ಕೊಂಡು ಮೊದಲು ನಮ್ಮ ಶ್ರೀಮತಿಯವರು ಕಡಲೆ ಹಸಿಟ್ಟನ್ನೆಲ್ಲ ಜರಡಿ ಹಿಡಿದು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಸೋಡಾ ಎಲ್ಲ ಹಾಕಿದ್ರು. ಆದರೆ ನಾವು ಏನೇ ಬೋಂಡ ಮಾಡಬೇಕಾದ್ರೂ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ. ಕೆಲವೊಂದು ಸಲ ಹಸಿಮೆಣ್ಸಿನ್ಕಾಯಿ, ಇದ್ರದ್ದು ಬೋಂಡದ ಮೆಣಸಿನ್ಕಾಯಿ ಖಾರ ಕಡಿಮೆ ಇರುತ್ತೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ, ಖಾರವಾಗಿ ಚೆನ್ನಾಗಿರಲಿ ಅಂತ. ನಮ್ಮ ಶ್ರೀಮತಿಯವರು ಒಬ್ಬರೇ ಕಷ್ಟಪಡ್ತಿದ್ದಾರಲ್ಲ ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಡೋಣ ಅಂತ ಬಂದೆ. ಬೋಂಡಗಳ್ನೆಲ್ಲ, ಬೋಂಡದ ಮೆಣಸಿನ್ಕಾಯಿ ಇರುತ್ತಲ್ಲ ಆ ಮೆಣಸಿನ್ಕಾಯಿನೆಲ್ಲ ಸೀಲ್ ಕೊಟ್ಟು ಒಂಚೂರು ಹೆಲ್ಪ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ರಲ್ಲ, ಎಣ್ಣೆನೂ ಕಾಯಿತು. ನಮ್ಮ ಶ್ರೀಮತಿಯವರು ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಲೋಟಕ್ಕೆ ಕೊಯ್ಕೋತಾರೆ ನೋಡ್ರಿ. ಆ ಲೋಟಕ್ಕೆ ಕೊಯ್ಕೊಂಡು ಅದರಲ್ಲಿ ಮೆಣಸಿನ್ಕಾಯಿ ನದ್ದಿ ಬಿಟ್ಟರೆ ಅದು ಒಂಥರ ಶೇಪ್ ಒಂದೇ ಅಳತೆನಲ್ಲಿ ಚೆನ್ನಾಗಿ ಬರುತ್ತೆ ಬೋಂಡ ಅಂತ. ಫಸ್ಟ್ಗೆ 2 ಮೆಣಸಿನ್ಕಾಯಿ ತೊಗೊಂಡು ಎಣ್ಣೆನಲ್ಲಿ ಬಿಟ್ಕೊಂಡ್ರೆ, ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ದುಬಿಟ್ಟಿದ್ದು, ಸ್ವಲ್ಪ ಕಪ್ಪಾಗ್ತಿದ್ವು. ಮತ್ತು ಎರಡೇ ಯಾಕೆ ಹಾಕಿದ್ರು ಅಂದರೆ, ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡೋಣ ಚೆನ್ನಾಗಾಯಿತು, ಹಂಗೆ ಹೊಂದ್ಕೊಂಡೈತೆ ಕರೆಕ್ಟ್ ಐತೆ ಅಂತ ಹೇಳ್ಬಿಟ್ಟು 2 ತಿಳಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ ಅನ್ಸಿದ್ಮೇಲೆ ಮತ್ತು ಎಲ್ಲ ಬೇರೆ ಬೋಂಡ ಎಲ್ಲ ಮಾಡಿಟ್ರು. ನನಗಿಲ್ಲಿ ಒಂದು ಗೊಂದಲ ಐತೆ, ಅಂದರೆ ಕನ್ಫ್ಯೂಷನ್ ಇದೆ. ಏನು ಅಂದರೆ, ಈ ಮೆಣಸಿನ್ಕಾಯಿ ಇದೆಯಲ್ಲ, ಬಜ್ಜಿ ಮಾಡ್ತಾರಲ್ಲ ಮೆಣಸಿನ್ಕಾಯಿ ಬಜ್ಜಿ, ಅದನ್ನು ಅಂಗಡಿನಲ್ಲಿ ಬೋಂಡದ ಮೆಣಸಿನ್ಕಾಯಿ ಅಂತಾರೆ. ನಾವು ಬೋಂಡದ ಮೆಣಸಿನ್ಕಾಯಿ ಅಂತ ಹೇಳಿ ಮನೆಗೆ ತರ್ತೀವಿ. ಆದರೆ ಅದನ್ನು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ತೇಲಿಸಿ ಅದು ರೆಡಿ ಆದಮೇಲೆ ಅದನ್ನು ಮೆಣಸಿನ್ಕಾಯಿ ಬಜ್ಜಿ ಅಂತೀವಿ. ಅದನ್ನು ಬೋಂಡದ ಮೆಣಸಿನ್ಕಾಯಿ ಅಂತ ತಂದು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಅಂತೀವಲ್ಲ, ಅದು ಮೆಣಸಿನ್ಕಾಯಿ ಬೋಂಡ ಅನ್ಬೇಕಾ, ಮೆಣಸಿನ್ಕಾಯಿ ಬಜ್ಜಿ ಅನ್ಬೇಕಾ? ಇದೊಂದು ಕನ್ಫ್ಯೂಷನ್ ಇದೆ ನನಗೆ, ಗೊಂದಲ. ಯಾರಾದರೂ ಗೊತ್ತಿದ್ದವರು ದಯವಿಟ್ಟು ನನ್ನ ಗೊಂದಲವನ್ನು ಪರಿಹರಿಸಿ, ಕನ್ಫ್ಯೂಸ್ನ ಕ್ಲಿಯರ್ ಮಾಡಿ, ಅದೇನು ಅಂತ ಸರಿಯಾಗಿ ಹೇಳಿ ನನಗೆ ಅರ್ಥ ಆಗೋ ಥರ. ಆಮೇಲೆ ಈ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬೋಂಡ ಇದೆಲ್ಲ ಮಾಡೋದಾದಮೇಲೆ ನಮ್ಮ ಶ್ರೀಮತಿಯವ್ರು ನೋಡ್ರಿ,
ಮಸಗುಂಡು ತಂದ್ವಲ್ಲ ಬೆಳಿಗ್ಗೆ ಮಧುಗಿರಿನಲ್ಲಿ, ಆ ಮಸಕೋಲು ಅಂತಾರೆ, ಮಸಕಡ್ಡಿ ಅಂತಾರೆ, ನಾವು ಮಸಗುಂಡು ಅಂತೀವಿ. ಅದನ್ನು ನೀಟಾಗೆಲ್ಲ ತೊಳ್ಕೊತಾ ಇದ್ದಾರೆ. ಯಾಕೆ ಅಂದರೆ ಈಗ ಕುಕ್ಕರ್ನಲ್ಲಿ ಮಸೊಪ್ಪು ಸಾಂಬಾರು ಇಟ್ಟಿದ್ರಲ್ಲ, ಇವರು ಬೋಂಡ ಪಾಯಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ಏರೋಗಿತ್ತು, ಸಾಂಬಾರು ಮಸ್ಕೋಬೇಕಿತ್ತು. ಎಲ್ಲ ನೀಟಾಗಿ ತೊಳ್ಕೊಂಡು ಸಾಂಬಾರು ಮಸ್ಕೋತಾ ಇದ್ದಾರೆ. ನಮ್ಮ ಮನೇಲಿ ಹಳೇದಿತ್ತು ಮಸಗುಂಡು ಮಸಕೋಲು, ಅದು ತುಂಬ ಹಳೇದಾಗಿಬಿಟ್ಟಿತ್ತು. ಅಂದರೆ ಕಡ್ಡಿ ಮುಂದೆ ಇರುತ್ತಲ್ಲ ಗುಂಡು, ಅದು ಹಗಲೆಲ್ಲ ಕಳಿಸ್ಕೊಂಡು ಬೀಳೋದು. ಅದಕ್ಕೆ ಹೊಸದು ತಗೊಳ್ಳೋಣ ಅಂತೇಳಿದ್ವಿ. ಮತ್ತು ಸೌದೋಗಿತ್ತು ತುಂಬ ಮಸ್ತು. ಮತ್ತು ಸ್ಟೀಲ್ದು ಬರುತ್ತಲ್ಲ ಅದು ಒಂದಿತ್ತು, ಆದರೆ ಅದರಲ್ಲಿ ನೀಟಾಗಿ ಮಸಿಯಕ್ಕೆ ಬರ್ತಾ ಇರಲಿಲ್ಲ. ಈ ಥರ ಕಡ್ಡಿನಲ್ಲಾದರೆ ಚೆನ್ನಾಗಿ ಮಸಿಬೋದು. ಅದಕ್ಕೆ ಹೊಸ್ದಾಗಿ ಇದನ್ನು ತಂದಿದ್ದು ನಾವು. ಇನ್ನೂ ತುಂಬ ತಗೋಬೇಕು ನಮ್ಮ ಮನೆಗೆ. ಎಲ್ಲ ಒಂದೇ ಸಲ ತಗೊಳ್ಳೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಈ ಥರ ಚಿಕ್ಕ ಪುಟ್ಟವು ಒಂದೊಂದು ಅವಾಗ ಇವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಒಂದೊಂದು ನಮ್ಗೆ ತೀರಾ ಅಗತ್ಯ ಇರೋ ಅಂಥವು ತಗೊಂಡು ಬರ್ತಾಯಿದ್ವಿ. ತುಂಬ ದೊಡ್ಡ ವಸ್ತುಗಳನ್ನೆಲ್ಲ ತೊಗೋಬೇಕು. ನೋಡೋಣ, ಸಾಧ್ಯ ಆದಂಗೆ ದುಡ್ಡಾದಂಗೆ ನಿಧಾನಕ್ಕೆ ಅವನ್ನೆಲ್ಲ ತಗೊಳ್ಳೋಣ. ಮನೆಯಲ್ಲಿ ಹೆಣ್ಣುಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಉದಾಹರಣೆಗೆ ನಮ್ಮ ಶ್ರೀಮತಿ ಅವ್ರನ್ನೇ ನೋಡಿರಿ. ನಾವು ನವೋದಯ ಎಕ್ಸಾಮ್ ಬರೆಸ್ಕೊಂಡು ನಮ್ಮ ಮಗಳಿಗೆ ಅಲ್ಲಿಂದ ಮಧುಗಿರಿಯಿಂದ ಮನೆಗೆ ಬರ್ತಿದ್ದಂಗೆ 10 ನಿಮಿಷನೂ ಕೂತ್ಕೊಳ್ಳಲಿಲ್ಲ. ಇವ್ರ ಅಣ್ಣ ಬಂದ್ರಲ್ಲ, ಜಾಣಿಯವ್ರ ಕೃಷ್ಣ ಮಾಮ ಬಂದನಲ್ಲ, ಬರ್ತಿದ್ದಂಗೆ ಅವ್ರಿಗೆ ಕಾಫಿ ಕಾಸ್ಕೊಟ್ರು. ಆಮೇಲೆ ಅವ್ರಿಗೆ ಊಟ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಸ್ಕೊಂಡು ಮಸ್ಸೊಪ್ಪಿಗೆ ರೆಡಿ ಮಾಡಿದ್ರು. ಮಸ್ಸೊಪ್ಪು ಇಟ್ಟ ಮೇಲೆ ಒಂದು ಕಡೆ ಅದು ಸಾಂಬಾರಿಗೆ ಕುಕ್ಕರಲ್ಲಿ ಇದಾಗ್ತಾಯಿದ್ರೆ, ಇನ್ನೊಂದು ಕಡೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅದು ಪಾಯಸದ ರೆಡಿ ಮಿಕ್ಸ್ದು ಆ ಪಾಯಸ ರೆಡಿ ಮಾಡಿಕೊಂಡ್ರು. ಆಮೇಲೆ ಕುಕ್ಕರು ವಿಸಲ್ ಹೊಡಿತಿದ್ದಂಗೆ ಆ ಕುಕ್ಕರ್ನ ಏರ್ ಹೋಗೋದಕ್ಕೆ ಇಟ್ಟು, ಮತ್ತು ಎಣ್ಣೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆಗೋದಕ್ಕಿಟ್ಟು ಬೋಂಡ ಅದೇ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ರೆಡಿ ಮಾಡಿಕೊಂಡು ಅದು ಮಾಡಿದ್ರು. ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ನಾವು ಪೂಜೆ ಮಾಡ್ತೀವಲ್ಲ ದೇವತೆಗಳು, ಅಷ್ಟಕೈಗಳು ಅಂತೇನೋ ಇರುತ್ತಲ್ಲ, ಅದು ದೇವರು ಇದರಲ್ಲಿ ಅಷ್ಟಕೈಗಳಿದೆ. ಆದರೆ ಇಲ್ಲಿ ನಿಜವಾಗಿ ಪ್ರತಿ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಇರೋದು 2 ಕೈ ಆದರೂ ಒಂದೇ ಸಲಿಗೆ ಅವರು 10 ಕೆಲಸ ಮಾಡಿಬಿಡ್ತಾರೆ. ತುಂಬ ಗ್ರೇಟ್ ಹೆಣ್ಮಕ್ಳು. ನಮ್ಮ ಶ್ರೀಮತಿಯವರು ಸಾಂಬಾರು ಮಸ್ತಿದ್ದೆಲ್ಲ ಆದಮೇಲೆ ನಾನು ಊಟಕ್ಕೆ ಇಟ್ಕೊಡ್ಬೇಕಿತ್ತು ಅವ್ರಿಗೆ. ಅದಕ್ಕೋಸ್ಕರ ರೈಸು ಸಾಂಬಾರು ಎಲ್ಲ ಹಾಕಿ, ಮತ್ತು ಪಾಯಸನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸ್ಪೂನ್ ಹಾಕಿ, ಹಾಗೆ ಜೊತೆಯಲ್ಲಿ 2 ಮೆಣಸಿನ್ಕಾಯಿ ಬಜ್ಜಿ, ಒಂದಿಷ್ಟು ಉಪ್ಪಿನಕಾಯಿ. ಇಷ್ಟೇ ಇವತ್ತಿನ ನಮ್ಮ ಅತಿಥಿ ಸತ್ಕಾರ. ಆಗಲೇ ಹೇಳಿದ್ನಲ್ಲ, ನಾವು ಮನೇಲಿದ್ದಿದ್ರೆ ಬೇರೆ ಏನಾದರೂ ಮಾಡ್ತಾಯಿದ್ರು. ಇಲ್ಲ ಅವರು ಒಂದಿನ ಇರೋ ಆಗಿದ್ದರೆ ಏನಾದರೂ ಮಾಡ್ಬೋದಿತ್ತು. ಅವರು ಅರ್ಜೆಂಟಲ್ಲಿ ಹೊರಟಿದ್ದಾರೆ ಕೃಷ್ಣ ಮಾಮವರು, ಅದಕ್ಕೋಸ್ಕರ ಇಷ್ಟೇ ಮಾಡೋಕ್ಕಾಗಿತ್ತು. ಆಮೇಲೆ ಪ್ರತಿ ಸಲ ಕೃಷ್ಣ ಮಾಮ ಬಂದಾಗಲೂ ಜಾಣೆ ಮಗಳಿಗೆ ದುಡ್ಡು ಕೊಡೋದಕ್ಕೆ ಹೋಗ್ತಾನೆ. ಅವಳು ಇಸ್ಕೊಳೋದಿಲ್ಲ, ಬೇಡ ಅಂತಿರ್ತಾಳೆ. ನಾವು ಇಸ್ಕೋ ಅಂತ ಹೇಳಿದ್ರೆ ಮಾತ್ರನೇ ಇಸ್ಕೊಳ್ಳೋದು. ಇದೊಂದು ಒಳ್ಳೆ ಬುದ್ಧಿ ಕಲಿಸಿದ್ದೀವಿ ನಾವು. ಯಾರು ಏನೇ ಕೊಟ್ರು ತಕ್ಷಣಕ್ಕೆ ಇಸ್ಕೋಬಾರ್ದು ಅಂತ ಹೇಳ್ಕೊಟ್ಟಿದ್ವಿ. ನಾವೇನಾದರೂ ಇಸ್ಕೋ ಅಂತ ಹೇಳಿದ್ರೆ ಮಾತ್ರ ಇಸ್ಕೋಬೇಕು ಅಂತ. ಅದಕ್ಕೆ ಯಾವಾಗಲೂ ಬೇಡ ಅಂತಿರ್ತಾಳೆ. ನಾವು ಇಸ್ಕೋ ಅಂತ ಹೇಳ್ತೀವಿ. ಮಾಮ ಪ್ರೀತಿಯಿಂದ ಕೊಡಬೇಕಾದ್ರೆ ಯಾಕೆ ಬೇಡ ಅನ್ಬೇಕಲ್ವ. ಕೊನೆಗೆ ಇಸ್ಕೋತಾಳೆ. ಇವಾಗ ಕೃಷ್ಣ ಮಾಮ ಇವಾಗ ಯಾಕೆ ಬಂದಿದ್ದು ಅಂದರೆ, ಅವರು ಹಳೆ ಮನೆ ಖಾಲಿ ಮಾಡೋದಂತೆ ಬೆಂಗಳೂರಲ್ಲಿ. ಮನೆ ಶಿಫ್ಟ್ ಮಾಡ್ತಾಯಿದ್ದಾರೆ, ಹೊಸ ಮನೆ ಬೇರೆ ಕಡೆ ಮನೆ ಮಾಡಿದ್ದಾರೆ. ಹಳೆ ಮನೆಯಲ್ಲಿ ಸ್ವಲ್ಪ ಲಗೇಜು ಐಟಮ್ ಎಲ್ಲ ಇದ್ವಂತೆ, ಮಂಚ, ಹಳೆ ದಿವಾನು ಅವೆಲ್ಲ. ಹೊಸ ಮನೆ ಅಂದರೆ 3ನೇ ಫ್ಲೋರ್ ಆಫ್ ಟಿಯರ್ ಮೇಲಿರೋದು. ಮತ್ತು ಅವನ್ನೆಲ್ಲ ಶಿಫ್ಟ್ ಮಾಡೋದಕ್ಕಾಗೋದಿಲ್ಲ, ಅಲ್ಲಿ ಬೇರೆ ಹೊಸವು ತಗೋತೀವಿ. ಇವಾಗ ಸದ್ಯಕ್ಕೆ ಹಳೇವಿರೋದೆಲ್ಲ ತಂದು ಇಲ್ಲಿ ಊರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅವರೂರು ರೆಡ್ಡಿಹಳ್ಳಿಗೆ ತಗೊಂಡೋಗಿ ಹಾಕಿದ್ರು. ಇದು ವೆಹಿಕಲ್ ಬಂದುಬಿಟ್ಟು ಅವ್ರ ಫ್ರೆಂಡ್ ವೆಹಿಕಲ್ ಇಸ್ಕೊಂಡು ಅದನ್ನೆಲ್ಲ ಲಗೇಜ್ನೆಲ್ಲ ಹಳೆ ಮನೇಲಿದ್ದು ಸ್ವಲ್ಪ ಮನೆ ಶಿಫ್ಟ್ ಮಾಡಿದ್ರಲ್ಲ, ಹಳೆ ಲಗೇಜ್ಗಳನ್ನೆಲ್ಲ ಹಾಕ್ಕೊಂಡು ತೊಗೊಂಡು ಅವ್ರೂರು ರೆಡ್ಡಿಹಳ್ಳಿಗೆ ಹಾಕ್ಬಿಟ್ಟು ಅಲ್ಲಿಂದ ಬರ್ತಾ ಇಲ್ಲಿ ನಮ್ಮ ಮನೆಗೆ ಬಂದಿದ್ದು. ನಮ್ಮ ಮನೆ ಹತ್ರ ಈ ವೆಹಿಕಲ್ ಇದೆಯಲ್ಲ, ವೆಹಿಕಲ್ ಇಸ್ಕೊಬಂದಿದ್ನಲ್ಲ ಫ್ರೆಂಡು, ಅವ್ರ ಅಪ್ಪನೂ ಬಂದಿದ್ದರು ಇವನ ಜೊತೆಯಲ್ಲಿ. ಅವ್ರದ್ದು ರೆಡ್ಡಿಹಳ್ಳಿನೇ. ಅವ್ರ ಊರಿಂದ ಸ್ವಲ್ಪ ಲಗೇಜೆಲ್ಲ ಹಾಕ್ಕೊಂಡು ಹೋಗಿತ್ತು ಅವ್ರ ಮನೇಲಿ. ಹೇಗೂ ಗಾಡಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಲಗೇಜ್ ಹಾಕ್ಕೊಂಡು, ನಮ್ಮ ಲಗೇಜ್ ಅಂದರೆ ರೇಷನ್ ಐಟಮ್ ಅದು ಇದು ಅದನ್ನೆಲ್ಲ ಹಾಕ್ಕೊಂಡು ಜೊತೆಯಲ್ಲಿ ಬಂದಿದ್ದರು. ಹಂಗೆ ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ. ಇವರಿಬ್ರಿಗೂ ಊಟ ಎಲ್ಲ ಇಟ್ಕೊಟ್ಟು, ಇವ್ರದ್ದು ಊಟ ಎಲ್ಲ ಆದಮೇಲೆ ಇವರು ಬೆಂಗಳೂರಿಗೆ ಹೊರಟರು. ಸರಿ ಅಂತ ಹೇಳಿ ನಾವು ಅವ್ರಿಗೆ ಬಾಯ್ ಮಾಡಿದ್ವಿ. ಅವರು ಬೆಂಗಳೂರಿಗೆ ಹೊರಟರು. ಕೃಷ್ಣ ಮಾಮ ಆ ಕಡೆ ಹೋಗ್ತಿದ್ದಂಗೆ ನಮ್ಮ ಜಾಣೆ ಮಗಳು ನೋಡ್ರಿ, ದುಡ್ಡು ಅವಳದ್ದು ಬ್ಯಾಂಕ್ ಇದೆಯಲ್ಲ ಅದರೊಳಗೆ ದುಡ್ಡು ಹಾಕಬೇಕು ಅಂತೇಳಿ ಬಂದಳು. ಕೃಷ್ಣ ಮಾಮ ಕೊಟ್ಟಿದ್ದು 500 ರೂಪಾಯಿ, 500 ರುಪೀಸು. ಜೊತೆಗೆ ಅವ್ರ ಅಮ್ಮನ ಹತ್ರನೂ ಚಿಲ್ಲರೆ ಇಸ್ಕೊಬಂದಿದ್ಲು. ಅಂದರೆ ಇವತ್ತು ನವೋದಯ ಎಕ್ಸಾಮ್ ಬರೋದಲ್ಲ, ಅದಕ್ಕೆ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಬಂದಿದ್ಲು. ಅವಳು ಪ್ರತಿ ಸಲ ದುಡ್ಡು ಹಾಕ್ಬೇಕಂದ್ರು. ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ, ಸೆಲ್ಫ್ ಮೇಲ್ಗಡೆ, ಸಜ್ಜೆ ಮೇಲ್ಗಡೆ. ಅದನ್ನು ತಕ್ಕೊಡ್ಬೇಕು ನಾನೇ, ಸಿಗೋದಿಲ್ಲ ಅವಳಿಗೆ. ಅದಕ್ಕೆ ಅದನ್ನು ತಕ್ಕೊಟ್ಟೆ.
ಅದೆಲ್ಲ ಕಾಯಿನು ಈ ಥರ ದುಡ್ಡು ಕುಡಿಕೋತಾಳೆ ನಮ್ಮ ಜಾಣೆ ಮಗಳು. ಹಳೆ ವೀಡಿಯೋದಲ್ಲೂ ನೋಡಿದ್ರಲ್ಲ, ಹೇಳಿದ್ದೀನಲ್ಲ, ಎಲ್ಲ ಈ ಥರ ದುಡ್ಡುಗಳ್ನೆಲ್ಲ ಕುಡಿಕೋತಾಳೆ. ಇದೇನಕ್ಕೆ ಬಳಸ್ತೀವಿ ಏನು ಅಂತ ಎಲ್ಲ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಲಾಸ್ಟ್ 2-3 ಹಿಂದೆ ವೀಡಿಯೋದಲ್ಲಿ ಗೊತ್ತಿರುತ್ತೆ ವ್ಲಾಗ್ ನೋಡಿರೋರಿಗೆ. ಇಲ್ಲಾಂದರೆ ಹೋಗಿ ನೋಡಿ. ಇದೆಲ್ಲ ಅವಳು ದುಡ್ಡೆಲ್ಲ ಹಾಕಿದ್ಮೇಲೆ ಮತ್ತೆ ತಗೊಂಡೋಗಿ ನಾನು ಅದನ್ನು ಎತ್ತಿ ಅಲ್ಲಿಗೆ ಇಡಬೇಕು ಇದ್ರ ಮೇಲೇ. ನೋಡಿರಿ ಈ ಬೆಕ್ಕಣ್ಣ ಹೇಗೆ, ಈ ಬೆಕ್ಕಣ್ಣನ ಹೊಟ್ಟೆ ಒಳಗಡೆ ಎಷ್ಟು ದುಡ್ಡಿದೆ ಗೊತ್ತಾ? ತುಂಬ ದುಡ್ಡು ನುಂಗ್ಬಿಟ್ಟಿದ್ದಾನೆ ಈ ಬೆಕ್ಕಣ್ಣ. ಅಷ್ಟೇ, ಇವತ್ತಿನ ದಿನ ಹೀಗಿತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.